ಬಿಕ್ಲು ಶಿವು ಹತ್ಯೆಗೆ ಹುಡುಗರನ್ನ ರೆಡಿ ಮಾಡಿದ್ದ ಈ A1 ಜಗ್ಗ. ಯಾರೋ ರೌಡಿ ಶೀಟರ್ ಪ್ಯಾಟ್ರಿಕ್ ಅಂತ. ಆ ಪ್ಯಾಟ್ರಿಕ್ಗೆ ಹುಡುಗರನ್ನ ಕರೆತರೋದಕ್ಕೆ ಕಿರಣ್ ಅಂತಕ್ಕಂಥವ್ನು ಹೇಳ್ತಾನೆ. ಈಗ ಸದ್ಯಕ್ಕೆ ಕಿರಣ್ ಕೂಡ ಬಂಧನ ಆಗಿದೆ. ಒಬ್ಬನನ್ನ ಹೊಡಿಬೇಕು, ಹುಡುಗರು ಬೇಕು ಅಂತ ಕಿರಣ್ ಹೇಳಿದ್ದಂತೆ. ಹೀಗಾಗಿ ತಮಿಳು ಹುಡುಗರನ್ನ ವ್ಯವಸ್ಥೆ ಮಾಡಿದ್ದ ಪ್ಯಾಟ್ರಿಕ್ ಅಂತ ಗೊತ್ತಾಗಿದೆ. ಹತ್ಯೆಗೆ ಅಂತ ಬಂದರೆ ಹಣ ಸಿಗುತ್ತೆ, ಜೊತೆಗೆ ಮುಂದಿನ ಕೇಸನ್ನು ಕೂಡ ನೋಡ್ಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದರು. ಸದ್ಯಕ್ಕೆ ಈಗ ರೌಡಿ ಶೀಟರ್ ಪ್ಯಾಟ್ರಿಕ್ ಸಹಚರ ಅರುಣ್ ಮತ್ತು ನವೀನ್ ಬಂಧನ ಆಗಿದೆ. ವಿಚಾರಣೆಯ ವೇಳೆ ಪ್ಯಾಟ್ರಿಕ್ ಹೇಳಿದಂತೆ ಮಚ್ಚು ಬೀಸಿದ್ದಾಗಿ ಅವರು ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಜಗ್ಗನೇ ಈ ಎಲ್ಲ ಹುಡುಗರನ್ನ ರೆಡಿ ಮಾಡಿದ್ದ ಅಂತ ಪ್ರಕರಣದಲ್ಲಿ FIRನಲ್ಲಿ ಅವನನ್ನೇ ಈಗ A1 ಕೂಡ ಮಾಡಿದ್ದಾರೆ. ಮೊದಲ ಆರೋಪಿ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಹೀಗೆ ಒಂದೊಂದೇ ವಿಚಾರಗಳು. ನೀವು ಯಾರು, ಹೇಗೆ ಒಗ್ಗೂಡಿದ್ರಿ, ನಿಮ್ಮನ್ನೆಲ್ಲ ಸೇರಿಸಿದ್ಯಾರು, ಕೊಲೆಗೆ ನಿಮಗೆ ಹೇಳಿದ್ಯಾರು, ಸುಪಾರಿ ಕೊಟ್ಟಿದ್ಯಾರು, ಇವೆಲ್ಲ ಬೆಳಕಿಗೆ ಬರಬೇಕಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಈ A1 ಜಗ್ಗ ಎಂಟೈರ್ ಕೊಲೆ ಪ್ಲ್ಯಾನ್ ಮಾಡಿದ್ದು ಹೇಗೆ, ಹುಡುಗರನ್ನ ಸೇರಿಸಿದ್ದು ಹೇಗೆ, ಇದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದವ್ರು ಏನೇನು ವಿಚಾರ ಬಾಯ್ಬಿಟ್ಟಿದ್ದಾರೆ? ಅರವಿಂದ್, ಈಗಾಗಲೇ ಬಿಕ್ಲು ಶಿವ ಮರ್ಡರ್ ಕೇಸಲ್ಲಿ ಬಂಧನವಾಗಿರುವಂತಹ ಆರೋಪಿಗಳನ್ನ ತೀವ್ರವಾಗಿ ತನಿಖೆ ಮಾಡುವ ಕೆಲಸವನ್ನ ಈಗಾಗಲೇ ಭಾರತೀಯ ನಗರ ಪೊಲೀಸರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಮುಂದುವರಿದ ಭಾಗವಾಗಿ ಮತ್ತೆ 3 ಜನ ಆರೋಪಿಗಳನ್ನ ಬಂಧಿಸಿ ತನಿಖೆ ಚುರುಕುಗೊಳಿಸಿರುವಂಥದ್ದು. ಒಂದಷ್ಟು ಆರೋಪಿಗಳು ಬಂಧನವಾದಂಥ ಸಂದರ್ಭದಲ್ಲಿ ಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನು ಹುಡುಕುವ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಬಂಧನವಾದಂತಹ ಆರೋಪಿಗಳಾದ ಅರುಣ್ ಮತ್ತೆ ನವೀನ್ ಅನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕವಾದ ಮಾಹಿತಿಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಈ ಅರುಣ್ ಮತ್ತೆ ನವೀನ್ ಅನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೊಲೆ ಆದಂಥ ವ್ಯಕ್ತಿಗೂ ನಮಗೂ ಸಂಬಂಧನೇ ಇಲ್ಲ, ಆದರೆ ಪ್ಯಾಟ್ರಿಕ್ ಎಂಬಂಥ ವ್ಯಕ್ತಿ ಹೇಳಿದ ಮಾತನ್ನ ಇಟ್ಕೊಂಡು ನಾವು ಅವನಿಗೆ ಮಚ್ಚು ಬೀಸಿ ಹತ್ಯೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ಪ್ಯಾಟ್ರಿಕ್ಕಿಗೆ ಈಗ ಬಂಧನವಾಗಿರುವಂಥ ಕಿರಣ್ ಏನಿದ್ದಾನೆ, ಈತ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಬೇಕು, ಅದಕ್ಕಾಗಿ ಒಂದಷ್ಟು ಹುಡುಗರು ಬೇಕು ಅನ್ನುವಂಥ ಮಾಹಿತಿಯನ್ನ ಪ್ಯಾಟ್ರಿಕ್ಗೆ ಕೊಟ್ಟಿರ್ತಾನೆ. ಆ ಪ್ಯಾಟ್ರಿಕ್ಕು ಆತನಿಗೆ ಹತ್ಯೆ ಮಾಡಲಿಕ್ಕೆ ಈ ನವೀನ್ ಮತ್ತೆ ಅರುಣ್ ಎಂಬಾತರನ್ನ ಹುಡುಕಿ ಅವರಿಗೆ ಕೊಟ್ಟಿರ್ತಾನೆ ಅನ್ನುವಂಥ ವಿಚಾರಗಳು ಕೂಡ ಈಗ ಪೊಲೀಸರ ತನಿಖೆಯಿಂದ ಬಹಿರಂಗವಾಗ್ತಾ ಇರುವಂಥದ್ದು. ಹಾಗಾಗಿ ಪೊಲೀಸರು ಈ ಹತ್ಯೆಗೆ ಪ್ರಮುಖವಾಗಿ ಈ ಜಗ್ಗ ಏನಿದೆ ಈತನ ಚಕ್ರದಂತೆ ಎಲ್ಲವೂ ಕೂಡ ವರ್ಕ್ ಆಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಈ ಪ್ಯಾಟ್ರಿಕ್ ಕೂಡ ಈ ಘಟನೆಯಲ್ಲಿ ಆರೋಪಿಯಾಗಿದ್ದು ಆತನು ಕೂಡ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು.